ಓಂ ಗುರುಭ್ಯೋ ನಮಃ. ನಮಸ್ಕಾರ ಸ್ನೇಹಿತರೆ, ತಮಗೆಲ್ಲರಿಗೂ ಜ್ಞಾನ ಭಂಡಾರ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಶಿವಶರಣೆ ಅಕ್ಕ ಮಹಾದೇವಿಯವರ ಒಂದು ಅದ್ಭುತವಾದ ವಚನವನ್ನು ನೋಡೋಣ. ವಚನದಲ್ಲಿ ಏನಿದೆ, ನಮ್ಮ ಜೀವನಕ್ಕೆ ಬಹುಮುಖ್ಯವಾದಂಥ ವಚನವಿದು. ಪ್ರತಿಯೊಬ್ಬರು ನೋಡಲೇಬೇಕಾದಂಥ ವಚನ. ವಿಡಿಯೋ ಕೊನೆಯವರೆಗೂ ನೋಡಿ. ಕೊನೆಯವರೆಗೂ ಕೂಡ ತುಂಬಾ ಶಕ್ತಿಯುತವಾದಂತಹ ವಚನ, ನಮ್ಮ ಜೀವನವನ್ನು ಬದಲಾಯಿಸುವಂತಹ ವಚನವಿದು. ನಮ್ಮ ಆಹಾರ ಪದ್ಧತಿ ಹೇಗಿರಬೇಕು, ಆ ಆಹಾರ ಪದ್ಧತಿಯಿಂದ ನಮ್ಮ ಜೀವನದಲ್ಲಾಗುವ ಬದಲಾವಣೆಗಳು, ನಮ್ಮ ಮನಸ್ಥಿತಿ, ದೇಹ ಎಲ್ಲದರ ಬಗ್ಗೆಯೂ ಸಂಪೂರ್ಣವಾಗಿ ಒಂದು ವಚನದಲ್ಲಿ ಹೇಳಿದ್ದಾರೆ ಅಕ್ಕ ಮಹಾದೇವಿಯವರು. ವಚನ ಹೀಗಿದೆ: ಆಹಾರವ ಕಿರಿದು ಮಾಡಣ್ಣ, ಆಹಾರವ ಕಿರಿದು ಮಾಡಿ, ಆಹಾರದಿಂದ ವ್ಯಾಧಿ ಹಬ್ಬಿ ಬಲಿಯುವುದಯ್ಯ. ಆಹಾರದಿಂ ನಿದ್ದೆ, ನಿದ್ದೆಯಂ ತಾಮಸ, ಅಜ್ಞಾನ ಮೈಮರಹು, ಅಜ್ಞಾನದಿಂ ಕಾಮವಿಕಾರ ಹೆಚ್ಚಿ, ಕಾಯ ವಿಕಾರ, ಮನೋವಿಕಾರ, ಇಂದ್ರಿಯ ವಿಕಾರ, ಭಾವವಿಕಾರ, ವಾಯು ವಿಕಾರವನ್ನುಂಟು ಮಾಡಿ, ಸೃಷ್ಟಿಗೆ ತಹುದಾದ ಕಾರಣ. ಕಾಯದ ಅತಿಪೋಷಣ ಬೇಡ, ಅತಿ ಪೋಷಣೆ ಮೃತ್ಯುವೆಂದುದು. ಜಪ ತಪ ಧ್ಯಾನ ಧಾರಣ ಪೂಜೆಗೆ ಸೂಕ್ಷ್ಮದಿಂ ತನು ಮಾತ್ರವಿದ್ದರೆ ಸಾಲದೆ, ತನುವ ಪೋಷಿಸುವ ಆಸೆ ಯತಿತ್ವಕ್ಕೆ ವಿಘ್ನವೆಂಬುದು. ತನು ಪೋಷಣೆಯಿಂದ ತಾಮಸ ಹೆಚ್ಚಿ, ಅಜ್ಞಾನದಿಂ ವಿರಕ್ತಿ ಹಾನಿ, ಅರಿವು ನಷ್ಟ. ಪರವು ದೂರ ನಿರಕೆ ನಿಲುವಿಲ್ಲದ ಕಾರಣ, ಚನ್ನ ಮಲ್ಲಿಕಾರ್ಜುನನೊಲಿಸ ಬಂದ ಕಾಯವ ಕೆಡಿಸದೆ ಉಳಿಸಿಕೊಳ್ಳಿರಯ್ಯ, ಕೆಡಿಸದೆ ಉಳಿಸಿಕೊಳ್ಳಿರಯ್ಯ. ಆಹಾ, ಎಂಥ ಅದ್ಭುತವಾದ ವಚನ. ಈ ವಚನದ ಸಂಕ್ಷಿಪ್ತವಾದ ಅರ್ಥನ ಈಗ ಹೇಳ್ತೀನಿ, ಕೇಳಿ. ಈ ವಚನದಲ್ಲಿ ಅಕ್ಕ ಮಹಾದೇವಿಯವರು ಹೇಳುವ ಮುಖ್ಯ ವಿಷಯ, ಆಹಾರ ಕಡಿಮೆ ಮಾಡಿ ನಿಯಂತ್ರಣದಲ್ಲಿರಿ. ಹೆಚ್ಚು ಆಹಾರ ಸೇವಿಸುವುದರಿಂದ ರೋಗಗಳು ಹೆಚ್ಚಾಗಿ ಬರುತ್ತವೆ. ನಿದ್ರೆ ಹೆಚ್ಚಾಗುತ್ತದೆ. ನಿದ್ರೆ ಹೆಚ್ಚಾದ್ರೆ ಆಲಸ್ಯ ಹೆಚ್ಚಾಗುತ್ತೆ, ಸುಸ್ತು ಬರುತ್ತೆ. ಇಲ್ಲಿ ಆಲಸ್ಯದಿಂದ ಅಜ್ಞಾನಿಗಳಾಗ್ತಾರೆ. ಇದರಿಂದ ಮೈ ಮರೆಯುವುದು, ಸೆಲ್ಫ್ ಕಂಟ್ರೋಲ್ ಹೋಗುತ್ತಾ ಅಂತ ಹೇಳ್ತಾರೆ. ಆಹಾರ ಅತಿಯಾಗೋದ್ರಿಂದ ಮನಸ್ಸಿನ ಮೇಲೆ ಹೆಚ್ಚು ಪರಿಣಾಮ ಬೀರಿ ಕಾಮಾಸಕ್ತಿ ಹೆಚ್ಚಾಗುತ್ತಾ ಅಂತ ಹೇಳ್ತಾರೆ. ಇಂದ್ರಿಯಗಳು ನಿಯಂತ್ರಣ ತಪ್ಪುತ್ತವೆ. ಒಂದು ಹೆಚ್ಚಾದ ಆಹಾರ ಸೇವನೆಯಿಂದ ಎಷ್ಟೊಂದು ತೊಂದರೆಗಳಾಗುತ್ತವೆ ಅಲ್ವಾ ಸ್ನೇಹಿತರೆ. ಸಮಸ್ಯೆಗಳು ಒಂದೊಂದಾಗಿ ಹೆಚ್ಚಾಗ್ತಾನೆ ಹೋಗುತ್ತೆ. ಜಪ ತಪ ಧ್ಯಾನ ಮಾಡಲು ದೇಹ ಹಗುರವಾಗಿರಬೇಕು. ಹೆಚ್ಚು ಆಹಾರ ತಿನ್ನೋದ್ರಿಂದ ದೇಹ ಭಾರವಾಗುತ್ತೆ, ಮನಸ್ಸು ನಮ್ಮ ಕೈಗೆ ಸಿಗೋದಿಲ್ಲ ಅಂತ ಹೇಳ್ತಾರಲ್ಲ, ಆ ರೀತಿ ಆಗುತ್ತೆ. ಆದ್ದರಿಂದ ಅತಿಯಾದ ಪೋಷಣೆ ಬೇಡ ದೇಹಕ್ಕೆ. ಅತಿಯಾದ ಪೋಷಣೆಯಿಂದ ಮರಣಕ್ಕೆ ಕಾರಣವಾಗುತ್ತೆ ಅಂತ ಇಲ್ಲಿ ಅಕ್ಕ ಮಹಾದೇವಿಯವರು ಹೇಳ್ತಾರೆ. ಮುಂದೆ ಹೇಳ್ತಾರೆ, ಚನ್ನ ಮಲ್ಲಿಕಾರ್ಜುನನನ್ನು ಒಲಿಸಲು ಬಂದ ದೇಹವನ್ನು ಹಾಳು ಮಾಡಬೇಡಿ. ಈ ದೇಹವು ದೇವರ ಸಾಧನ. ಹಾಗಾಗಿ ಈ ದೇಹವನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಳ್ಳಿ. ದೇವರ ಧ್ಯಾನದಲ್ಲಿ, ದೇವರ ಪೂಜೆಯಲ್ಲಿ, ದೇವರನ್ನು ಒಲಿಸಿಕೊಳ್ಳಲು ಈ ದೇಹವನ್ನು ಅರ್ಪಿಸಿ ಅಂತ ಹೇಳಿ ಅಕ್ಕ ಮಹಾದೇವಿಯವರು ಈ ವಚನದಲ್ಲಿ ಹೇಳ್ತಾರೆ. ಈ ಆಹಾರದಿಂದ ನಮಗೆ ಎಷ್ಟೊಂದು ತೊಂದರೆಗಳಾಗುತ್ತವೆ. ಈಗಿನ ಜನಸಾಮಾನ್ಯರಲ್ಲಿ ಎಲ್ಲರಿಗೂ ಆಗುವಂತಹ ತೊಂದರೆಗಳು, ಬೊಜ್ಜು ಹೆಚ್ಚಾಗಿ ಆರೋಗ್ಯದಲ್ಲಿ ವಿಪರೀತ ಏರುಪೇರುಗಳಾಗುತ್ತವೆ. ಈ ವಚನದಿಂದ ನಾವು ತಿಳಿದುಕೊಳ್ಳೋದು ಏನು ಅಂತ ಹೇಳಿದ್ರೆ, ಮಿತ ಆಹಾರವಾಗಿ ಸುಖವಾಗಿ ಬದುಕಬೇಕು ಅನ್ನೋದನ್ನು. ಇಷ್ಟೊತ್ತರೆಗೂ ವಚನ ನೋಡಿದ ತಮಗೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ವಚನ ಇಷ್ಟ ಆದರೆ ಲೈಕ್ ಮಾಡಿ, ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ವಚನ ಮತ್ತು ವಚನದ ತಾತ್ಪರ್ಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಶರಣಾರ್ಥಿಗಳು.